ವ್ಯಾಕ್ಸಿನ್ಸ್ ತೊಗೊಂಡಿದ್ದೀರಾ ಅನ್ಕೋತೀನಿ ಎಲ್ಲರೂ. ನಾನು ಇವತ್ತು ನನ್ನ ಫಸ್ಟ್ ವ್ಯಾಕ್ಸಿನ್ ತೊಗೊಂಡೆ. ಆ್ಯಂಡ್ ಇವತ್ತಿನ ಯುವ ಸಂವಾದದಲ್ಲಿ ನಾನು ಹೇಳಿರುವಂಥ ಟಾಪಿಕ್ಸ್ ಇದ್ದೆ. ರಫೇಲ್ ಡೀಲ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಈ ರಫೇಲ್ ಡೀಲ್ ಅಂದರೆ ಏನು ಫಸ್ಟ್ ಅದ್ರ ಬಗ್ಗೆ ಕೇಳೋದಕ್ಕೆ ಮುಂಚೆ ಇಂಡಿಯನ್ ಏರ್ಫೋರ್ಸ್ ಬಂದು 2007ರಲ್ಲೋ 2008ರಲ್ಲೋ ಕೇಳಿತ್ತು, ನಮಗೆ ಮಲ್ಟಿ ರೋಲ್ ಜೆಟ್ಸ್ ಬೇಕು, ಅವಶ್ಯಕತೆ ಇರೋದು 126 ಜೆಟ್ಗಳಿಗೆ ಅಂತ ಸರ್ಕಾರನ ಇಂಡಿಯನ್ ಏರ್ಫೋರ್ಸ್ ಕೇಳಿರುತ್ತೆ. ಆವಾಗ ಸರ್ಕಾರ ಆ್ಯಸ್ ಯೂಶುವಲ್ ಈ ಟೆಂಡರ್ಸ್ ಏನು ಹಾಕ್ತಾರೆ ಇಂಟರ್ನ್ಯಾಷನಲ್ ಕಂಪನಿಗಳಿಗೆ, ಬೇರೆ ಬೇರೆ ದೇಶಕ್ಕೆ ಹಾಕಿದಾಗ ಫೈನಲೈಸ್ ಆಗೋದು ಒಂದು ಕಾಸ್ಟ್ ಎಫೆಕ್ಟಿವ್ ಆಗಿ ನಮಗೆ ಬೇಕಾದಂತಹ ಒಂದು ರಫೇಲ್ ಡೀಲ್, ನಮಗೆ ಬೇಕಾದಂತಹ ಒಂದು ರೂಲ್ಸ್ ಪ್ರಕಾರ ಫೈನಲೈಸ್ ಆಗೋದು ಡೆಸಾಲ್ಟ್ ಅನ್ನುವಂತಹ ಒಂದು ಕಂಪನಿ. ಡೆಸಾಲ್ಟ್ ರಫೇಲ್ ಅನ್ನುವಂತಹ ಒಂದು ಕಂಪನಿ, ಅದು ಫ್ರಾನ್ಸ್ನಲ್ಲಿ ಇರುವಂತಹ ಕಂಪನಿ. ಆಮೇಲೆ ಏನಾಗುತ್ತೆ, ಅವಾಗ UPA ಸರ್ಕಾರ ಇರುತ್ತೆ. 2012ರಲ್ಲಿ UPA ಸರ್ಕಾರ 126 ಜೆಟ್ಗಳಿಗೆ ಏನು ಆರ್ಡರ್ ಕೊಡ್ತಾರೆ. 126 ಇಂತಹ ಜೆಟ್ಗಳಿಗೆ ಆರ್ಡರ್ ಕೊಟ್ಟಾಗ 54,000 ಕೋಟಿ ರೂಪಾಯಿ ಆಗತ್ತೆ. ಅದರಂತ 54,000 ರೂಪಾಯಿಯ ಒಂದು ಡೀಲ್ ಅದು. ಅದನ್ನ HAL ಜೊತೆ ಸೇರಿ 2014ರಲ್ಲಿ HAL ಜೊತೆ ಸೇರಿ ಇದು ಮಾಡ್ಬೇಕಂತ ಇರ್ತಾರೆ. ಆವಾಗ HAL ಬಂದು 126ರಲ್ಲಿ 18 ಜೆಟ್ಗಳು ಫ್ಲೈಅವೇ ಕಂಡೀಷನಲ್ಲಿ, ಅಂದರೆ ರೆಡಿಮೇಡ್ ರಫೇಲೆ ಕಂಪ್ಲೀಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಡೆಸಾಲ್ಟ್ ಅನ್ನುವ ಕಂಪನಿ, ಫ್ರಾನ್ಸ್ ಕಂಪನಿ ಕಂಪ್ಲೀಟಾಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸುತ್ತೆ. ಇನ್ನು ಮಿಕ್ಕ 108 ಫ್ಲೈಟ್ ಜೆಟ್ಸ್ ಏನಿದೆ ಅದನ್ನು HAL ನಮ್ಮ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಏನಿದೆ ಅವರು ತಯಾರು ಮಾಡಿ ಕೊಡಬೇಕಂತ ಒಂದು ಅಗ್ರಿಮೆಂಟ್ ಆಗುತ್ತೆ. ಇದರಲ್ಲಿ ಈ 108 ಜೆಟ್ಸ್ ಏನು HAL ತಯಾರು ಮಾಡುತ್ತೆ, ಅದರಲ್ಲೂ 30% ಕೆಲಸ ಡಸಾಲ್ಟ್ ಕಂಪನಿನೇ ಮಾಡುತ್ತೆ, ಇನ್ನು 70% ಕೆಲಸ HAL ಮಾಡುತ್ತೆ. ಈ ಟೆಕ್ನಾಲಜಿ ಇದೆಯಲ್ಲ, ಈ ಒಂದು ಫ್ಲೈಟ್ ಜೆಟ್ಸ್ನ ಮಾಡುವಂತಹ ಟೆಕ್ನಾಲಜಿ ಇದನ್ನ ಟ್ರಾನ್ಸ್ಫರ್ ಮಾಡುತ್ತೆ ನಮ್ಮ HALಗೆ. ಅಂದರೆ ಹೇಗೆ ಮಾಡೋದು ಅಂತ ಕಂಪ್ಲೀಟ್ ನಾಲೆಜ್ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಇತ್ತು. 2014ರಲ್ಲೂ HAL ಚೇರ್ಮನ್ ಮತ್ತೆ ಡೆಸಾಲ್ಟ್ ಚೇರ್ಮನ್ ಇಬ್ರು ಬಂದು ಒಂದು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಫೈನಲೈಸ್ ಆಗ್ತಿದೆ ನಮ್ಮಿಬ್ಬರ ಮಧ್ಯ ಅಗ್ರಿಮೆಂಟ್ ಅಂತ. 18 ರೆಡಿಮೇಡ್ ಜೆಟ್ಗಳನ್ನ ಡೆಸಾಲ್ಟ್ ಕೊಡುತ್ತೆ, ಇನ್ನ 108 HAL ತಯಾರು ಮಾಡುತ್ತೆ ಅಂತ. ಇನ್ನೇನು ಫೈನಲೈಸ್ ಆಗಬೇಕು ಆ ಒಂದು ಡಾಕ್ಯುಮೆಂಟ್. ಅವಾಗ ಏನಾಗುತ್ತೆ, 2015 ಏಪ್ರಿಲಲ್ಲಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಫ್ರಾನ್ಸಿಗೆ ಹೋಗ್ತಾರೆ. ಪ್ಯಾರಿಸಲ್ಲಿ ಒಂದು ಸಮ್ಮಿಟ್ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಅನೌನ್ಸ್ ಮಾಡ್ತಾರೆ, ಏನು ಒಂದು ಡೀಲ್ ಇತ್ತು ಹಳೆಯ ಡೀಲ್, ಅದ್ರ ಬದಲು ಹೊಸ ಡೀಲ್ ಬಂದಿದೆ, ಮತ್ತೆ ಬರೀ 36 ಜೆಟ್ಗಳು ಮಾತ್ರನೇ ಆರ್ಡರ್ ಕೊಡ್ತೀವಿ ಅಂತ. 126 ಜೆಟ್ಗಳ ಜಾಗದಲ್ಲಿ ಬರೀ 36 ಜೆಟ್ಗಳಿಗೆ ನಮ್ಮ ಪ್ರಧಾನಮಂತ್ರಿಯವರು ಆರ್ಡರ್ ಕೊಡ್ತಾರೆ. ಆ 36 ಅಷ್ಟಕ್ಕಷ್ಟು ಡೆಸಾಲ್ಟೇ ತಯಾರು ಮಾಡಿ ಫ್ಲೈಅವೇ ಕಂಡೀಷನಲ್ಲಿ, ಅಂದರೆ ತಂದಿದ ತಕ್ಷಣ ಯೂಸ್ ಮಾಡುವಂತಹ ಕಂಡೀಷನಲ್ಲಿ ಡೆಸಾಲ್ಟ್ ಕೊಡುತ್ತೆ. HALನ ಕಿತ್ತಾಕಿದೆ ಅಂತ ಹೊಸ ಡೀಲ್ ಹೇಳ್ತಾರೆ. ಆ ಹೊಸ ಡೀಲ್ದು ಪ್ರಾಬ್ಲಮ್ ಏನಂದ್ರೆ, ಫಸ್ಟ್ ಆ ಡೀಲ್ ಮಾಡೋದಕ್ಕೆ ಮುಂಚೆ, ಯಾವುದೇ ಒಂದು ಡಿಫೆನ್ಸ್ ಡೀಲ್ ಆಗೋದಕ್ಕೆ ಮುಂಚೆ ಬೇರೆ ಬೇರೆ ಕಮಿಟಿಗಳಿರ್ತವೆ. ಫಾರ್ ಎಕ್ಸಾಂಪಲ್ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಅಂದರೆ ಪಾರ್ಲಿಮೆಂಟ್ MP-ಗಳೇನಿದ್ದಾರೆ ಅವ್ರದ್ದೊಂದು ಕಮಿಟಿ ಇರುತ್ತೆ. ಕ್ಯಾಟಗರೈಸೇಷನ್ ಕಮಿಟಿ, ಮಿಲಿಟರಿ ಅವ್ರದ್ದೇ ಬೇರೆ ಬೇರೆ ಕಮಿಟಿ ಇರುತ್ತೆ. ಪ್ರೈಸ್ ನೆಗೋಸಿಯೇಷನ್ ಕಮಿಟಿ ಅಂತ ಇರುತ್ತೆ. ಡಿಫೆನ್ಸ್ ಅಕ್ವಿಸಿಷನ್ ಕಮಿಟಿ ಅಂತ ಇರುತ್ತೆ. ಇವರೆಲ್ಲ ಡಿಸೈಡ್ ಮಾಡಿ ಮೊದಲನೆಯ ಡೀಲ್ ಆಗಿದ್ದು, ಹಳೆಯ ಡೀಲ್ UPA ಸರ್ಕಾರ ತಂದಿದ್ದು. ಇವರೆಲ್ಲರ ಒಂದು ಅನಿಸಿಕೆನ, ಇವರೆಲ್ಲರ ಒಂದು ಗೈಡೆನ್ಸ್ನ ತಗೊಂಡು ಮೊದಲನೇ ಡೀಲ್ ಆಗಿದ್ದು. ಇವಾಗ ಮೋದಿಯವರು ಏನು ಬಂದು ಅನೌನ್ಸ್ ಮಾಡ್ತಾರೆ, ಹೊಸ ಡೀಲು ಬರೀ 36 ಜೆಟ್ಟಿಗೆ, ಅದು ಎಲ್ಲ ಫ್ಲೈಅವೇ ಕಂಡೀಷನಲ್ಲಿ ಡೆಸಾಲ್ಟೇ ಕೊಡುತ್ತೆ ಅಂತ. ಅದು ಆ ಒಂದು ಡೀಲ್ ಬಂದು ಮೋದಿಯವರು ಯಾವುದೇ ಒಂದು ಕಮಿಟಿಯನ್ನು ರೆಫರ್ ಮಾಡಿರೋದಿಲ್ಲ, ಅವರೇ ಬಂದು ಕೊಡ್ತಾರೆ. ಇದು ಕಂಪ್ಲೀಟ್ಲಿ ಪ್ರೊಸೀಜರಲ್ ಲ್ಯಾಬ್ಸ್ ಇದೆ. ಪ್ರೊಸೀಜರ್ ಏನು ಫಾಲೋ ಮಾಡಬೇಕು ರೂಲ್ಸ್ ಪ್ರಕಾರ ಅದನ್ನು ಫಾಲೋ ಮಾಡಿರೋದಿಲ್ಲ. ಇನ್ನೊಂದು ಹೊಸ ಡೀಲಲ್ಲಿರೋ ಪ್ರಾಬ್ಲಮ್ ಏನಂದ್ರೆ,
ಹೊಸ ಡೀಲ್ಗೂ ಹಳೆ ಡೀಲ್ಗೂ ಇರುವ ವ್ಯತ್ಯಾಸ ಮೊದಲು ಹೇಳ್ತೀನಿ. ಹಳೆ ಡೀಲು 54,000 ಕೋಟಿದು, ಒಟ್ಟು 126 ಜೆಟ್ಗಳು. ಅಂದರೆ ಒಂದು ಜೆಟ್ಗೆ 520 ಕೋಟಿಯಿಂದ 570 ಕೋಟಿವರೆಗೂ ಬರುತ್ತೆ. ಅರೌಂಡ್ ಒಂದು ಜೆಟ್ಗೆ 520 ಕೋಟಿಯಿಂದ 54,000 ಟೋಟಲ್ ಡೀಲ್ 126 ಜೆಟ್ಗಳಿಗೆ. ಅದಾದ್ಮೇಲೆ ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್ ಆ ಡೀಲ್ನ. ಹೊಸ ಡೀಲ್ ಬಂದು 59,000 ಕೋಟಿ, 54,000 ಕೋಟಿ 126 ಜೆಟ್ಗೆ ಹಳೆ ಡೀಲ್, 59,000 ಕೋಟಿ ಹೊಸ ಡೀಲ್ ಇರೋದು ಬರೀ 36 ಜೆಟ್ಸ್ಗಳಿಗೆ. ಬಟ್ ಎಲ್ಲ ರೆಡಿಮೇಡ್ ಜೆಟ್ಗಳು. ಹಳೆ ಡೀಲಲ್ಲಿ 18 ರೆಡಿಮೇಡ್ ಜೆಟ್ಗಳು. ನಾಲೆಜ್ ಟ್ರಾನ್ಸ್ಫರ್ ಆಗುತ್ತೆ HALಗೆ, 108 HAL ತಯಾರು ಮಾಡುತ್ತೆ ಅಂತ. ಹೊಸ ಡೀಲ್ ಪ್ರಕಾರ 60,000 ಕೋಟಿ 36 ಜೆಟ್ಗಳಿಗೆ, ಅಂದರೆ ಒಂದು ಜೆಟ್ಗೆ 1,638 ಕೋಟಿ ಬೀಳುತ್ತೆ. ಹಳೆಯ ಡೀಲಲ್ಲಿ ಒಂದು ಜೆಟ್ಗೆ 520 ಕೋಟಿ ಇದ್ದಿದ್ದು, ಹೊಸ ಡೀಲಲ್ಲಿ 1,638 ಕೋಟಿ ಬೀಳುತ್ತೆ. ಇದು ಯಾಕೆ ಅಂತ ಎಕ್ಸ್ಪ್ಲನೇಷನ್ ಕೊಡ್ತಿಲ್ಲ. ಕೇಳಿದ್ರೆ ಇದು ನ್ಯಾಷನಲ್ ಸೆಕ್ಯೂರಿಟಿ ರೀಸನ್ಸ್, ಅದಕ್ಕೆ ನಾವು ಹೇಳಕ್ಕಾಗಲ್ಲ ಅಂತ ಹೇಳ್ತಾರೆ. ಇದು ಅವರ ಒಂದು ಎಕ್ಸ್ಪ್ಲನೇಷನ್. ಅದಾದ್ಮೇಲೆ ಫ್ರಾನ್ಸ್ ಅವರು ತಯಾರು ಮಾಡಿಸೋದಕ್ಕೆ ಅವರು ಎಲ್ಲ ಆಪರೇಷನಲ್ ಕಾಸ್ಟ್ ಎಲ್ಲ ಸೇರಿ 2014ರಲ್ಲಿ ಅದರ ಪ್ರೆಸಿಡೆಂಟ್ ಆಚೆ ಬಂದು ಹೇಳಿರೋದು ಕಾಸ್ಟ್ ಆಗೋದು 600 ಕೋಟಿ ಒಂದು ರೆಫೇಲ್ ಜೆಟ್ಗೆ ಅಂತ, ಫ್ರಾನ್ಸ್ ಅವರು. ಸೊ ಇವತ್ತು ಬಂದಿರುವಂತಹ ರೆಫೇಲ್ ಜೆಟ್ ಎಲ್ಲ ಬಂತು, ಥರ್ಡ್ ಬ್ಯಾಚ್ ಬಂತು, ಹಾಗೆ ಹೀಗೆ ಅಂತ ಹೊಗಳ್ತಿದ್ದೀರಲ್ಲ, ಒಂದಕ್ಕೆ 1,638 ಕೋಟಿ ಕೊಟ್ಟಿದ್ದಾರೆ. ಅದು ಯಾಕೆ ಹೀಗಾಯ್ತು ಅಂತ ಯೋಚನೆ ಮಾಡೋಣ. ಈ ಹೊಸ ಡೀಲ್ ಬಗ್ಗೆ ಹೇಳಿದ್ನಲ್ಲ, ಯಾಕೆ ಹಳೆ ಡೀಲ್ನ ಸ್ಕ್ರಾಪ್ ಮಾಡಿ ಹೊಸ ಡೀಲ್ ತಂದ್ರು ಅಂದ್ರೆ, ಅದರಲ್ಲಿ ಒಂದು ಆಫ್ಸೆಟ್ ಕ್ಲಾಸ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಳೆ ಡೀಲಲ್ಲಿ HALಗೆ ಅವರು ಇದ್ದಂತಹ ಅಗ್ರಿಮೆಂಟ್, ಡೆಸಾಲ್ಟ್ ಜೊತೆ ಇದ್ದಂತಹ ಅಗ್ರಿಮೆಂಟ್ ಇದ್ದಿದ್ದು HAL ಜೊತೆ. 18 ಡೆಸಾಲ್ಟ್ ಅಂದ್ರೆ ಫ್ರೆಂಚ್ ಕಂಪನಿ ತಯಾರು ಮಾಡುತ್ತೆ, 108 ನಮ್ಮ HAL ತಯಾರು ಮಾಡುತ್ತೆ ಅಂತ. ಹೊಸ ಡೀಲ್ ಬಂದು ಅದರಲ್ಲಿ ಒಂದು ಆಫ್ಸೆಟ್ ಕ್ಲಾಸ್ ಅಂತ ಇನ್ಕ್ಲೂಡ್ ಮಾಡ್ತಾರೆ. HALನ ಕಿತ್ತು ಹಾಕೋದು ಯಾಕೆ ಅಂದ್ರೆ, ಈ ಆಫ್ಸೆಟ್ ಕ್ಲಾಸು ಅವಾಗ ಹಾಕಕ್ಕಾಗ್ತಿರ್ಲಿಲ್ಲ. ಈ ಆಫ್ಸೆಟ್ ಕ್ಲಾಸ್ ಅಂದ್ರೆ ಏನು? ಏನೇ ಒಂದು ಇಬ್ಬರ ಮಧ್ಯ ಅಗ್ರಿಮೆಂಟ್ ಆದಾಗ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಂದೊಂದು ಕಂಪನಿ ಇದೆ, ನಾನೇನೋ ಒಂದು ಪ್ರೊಡಕ್ಷನ್ ಮಾಡ್ತೀನಿ, ನಿಮಗೆ ಮಾರ್ತಾ ಇದ್ದೀನಿ, ನೀವು ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತೀರಾ ನನ್ನ ಜೊತೆ, ಏನೋ ತಗೋತೀರಾ ನನ್ನ ಪ್ರಾಡಕ್ಟ್ಸ್ನ. ಅವಾಗ ನೀವು ಹೇಳ್ತೀರಾ, ನಾವು ಇಷ್ಟೊಂದು ಕೋಟಿ ತಗೋತಾ ಇದ್ದೀವಿ, ನೀವು ಯಾಕೆ ನಮ್ಮ ದೇಶದಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡಬಾರ್ದು ಅಂತ ಕೇಳೋದು. ಈ ರೀತಿ ಏನೋ ಒಂದು ಅಗ್ರಿಮೆಂಟ್ ಅಲ್ಲಿ ಹಾಕೋದು ಆಫ್ಸೆಟ್ ಅಂತ, ಆಫ್ಸೆಟ್ ಕ್ಲಾಸು. ಇದರಲ್ಲಿ ಏನಾಗುತ್ತೆ, 50% ಆಫ್ಸೆಟ್ ನಮ್ಮ ದೇಶದಲ್ಲಿ ಆ ಕಂಪನಿ ಇನ್ವೆಸ್ಟ್ ಮಾಡಬೇಕು ಅಂತ ಇರುತ್ತೆ. ಅಂದ್ರೆ 60,000 ಕೋಟಿ ಇರುವಂತಹ ಡೀಲಲ್ಲಿ 30,000 ಕೋಟಿ ಡೆಸಾಲ್ಟ್ ಅನ್ನುವಂತಹ ಫ್ರೆಂಚ್ ಕಂಪನಿ, ಇವತ್ತು ರಫೇಲ್ ತಯಾರು ಮಾಡ್ತಿರುವಂತಹ ಕಂಪನಿ, ನಮ್ಮ ಭಾರತದ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದು. ಈ ಹೊಸ ಡೀಲಲ್ಲಿ HALನ ಕಿತ್ತಾಕ್ಬಿಡ್ತಾರೆ. ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ, ಯಾಕೆ HAL ಕಿತ್ತಾಕಿದ್ದು ಅಂದ್ರೆ, HALಗೆ ಕೆಪಾಸಿಟಿ ಇಲ್ವಂತೆ, ಕೇಪಬಿಲಿಟಿ ಇಲ್ವಂತೆ ಇದನ್ನ ತಯಾರು ಮಾಡೋದಕ್ಕೆ. HAL ಬಗ್ಗೆ ಹೇಳ್ಬೇಕಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. 1965ರಲ್ಲಿ ಇಂಡಿಯಾ ಪಾಕಿಸ್ತಾನ್ ವಾರ್ ಆಯ್ತಲ್ಲ, ಅವಾಗ HAL ಮಾಡಿರುವಂತಹ ಒಂದು ಏರ್ಕ್ರಾಫ್ಟ್ ಫೈಟರ್, ಅದರ ಹೆಸರು ಅಜೀತ್ ಅಂತ. ಆ ಒಂದು ಏರ್ಕ್ರಾಫ್ಟ್ ಫೈಟರ್ ನಮ್ಮ ಕಡೆಯಿಂದ ಯೂಸ್ ಮಾಡಿದ್ದು. ಪಾಕಿಸ್ತಾನದ ಕಡೆಯಿಂದ ಅಮೆರಿಕನ್ ಏರ್ಕ್ರಾಫ್ಟ್ ಫೈಟರ್ ಜೆಟ್ ಯೂಸ್ ಮಾಡ್ತಾರೆ. ಇವತ್ತೂ ಪಾಕಿಸ್ತಾನ್ ಮಿಲಿಟರಿ ಆಕ್ಸೆಪ್ಟ್ ಮಾಡುತ್ತೆ, ಅವರು ಯೂಸ್ ಮಾಡಿದಂತಹ ಫೈಟರ್ ಜೆಟ್ಗಿಂತ HAL ತಯಾರಿಸಿರುವಂತಹ ಅಜೀತ್ ಫೈಟರ್ ಜೆಟ್ ಫಾರ್ ಮೋರ್ ಬೆಟರ್ ಅಂತ. ಅಂದ್ರೆ ಆ ಕಾಲದಲ್ಲಿ ಅಮೆರಿಕನ್ ಮ್ಯಾನುಫ್ಯಾಕ್ಚರ್ಡ್ ಫೈಟರ್ ಜೆಟ್ಗಿಂತ ನಮ್ಮ HAL 1965ನೇ ಯುದ್ಧದಲ್ಲಿ ನಮ್ಮ HAL ತಯಾರು ಮಾಡಿದಂತಹ ಫೈಟರ್ ಜೆಟ್ ಬೆಟರ್ ಆಗಿತ್ತು ಅಂತ ಪಾಕಿಸ್ತಾನ ಅಕ್ಸೆಪ್ಟ್ ಮಾಡುತ್ತೆ. ಆದ್ರೂ ಅದಾದ್ಮೇಲೆ HAL ಹಲವಾರು ಏನು ಫೈಟರ್ ಜೆಟ್ಗಳನ್ನ ಎಲ್ಲ ತಯಾರು ಮಾಡಿದ್ದಾರೆ. ಅದರಲ್ಲಿ ಕೆಲವು ಹೆಸರು ಹೇಳ್ಬೇಕಂದ್ರೆ, ಕೆಲವೊಂದರ ಹೆಸರು ತೇಜಸ್, ಅಜೀತ್, ಈ ರೀತಿ ಹಲವಾರು ಫೈಟರ್ ಜೆಟ್ಗಳನ್ನ HAL ತಯಾರು ಮಾಡಿದೆ. ಅಂದಮೇಲೆ ಇವರು HALನ ಹೇಗೆ HF-24, MiG-21, MiG-27, ಜಾಗ್ವಾರ್ಸ್, HAL ಅಜೀತ್, HAL ತೇಜಸ್, ಹಾಕ್ 130, HAL ಧ್ರುವ್,
ಮಿರಾಜ್ 2000, ಸುಖೋಯ್ Su-30 ಇವೆಲ್ಲ HAL ತಯಾರಿಸುವಂತಹ ಮಿಲಿಟರಿ ಫೈಟರ್ ಜೆಟ್ಸ್ ಆ್ಯಂಡ್ ಅದರ್ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಅದರ್ ಜೆಟ್ಸ್. ಇವೆಲ್ಲ ಇರುವಾಗ ಮಿಲಿಟ್ರಿಗೋಸ್ಕರ ಅಂದರೆ ಏರ್ಫೋರ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಆರ್ಮಿ ಆಗಿರ್ಬೋದು ಗೋಸ್ಕರ ತಯಾರು ಮಾಡಿರುವಂತಹ ಪ್ರತಿಯೊಂದು ಜೆಟ್ಟು ಇಷ್ಟು ತಯಾರು ಮಾಡಿದೆ, ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ HALಗೆ. ನಿರ್ಮಲಾ ಸೀತಾರಾಮನ್ ಅವ್ರು ಬಂದು ಹೇಳ್ತಾರೆ HALಗೆ ಕೆಪಾಸಿಟಿ ಇಲ್ಲ, ಅದಕ್ಕೆ ತೆಗೆದು ಹೊಸ ಡೀಲ್ ಮಾಡಿದ್ದೀವಿ, 36 ಡಸಾಲ್ಟೇ ತಯಾರು ಮಾಡಿ ಕೊಡಿ ಅಂತ ಹೇಳಿದ್ದೀವಿ ಅಂತ. ಇದರ ಹಿಂದೆ ಇರೋದು ಆ ಆಫ್ಸೆಟ್ ಕ್ಲಾಸ್. ಆ 30,000 ಕೋಟಿ ಇದೆಯಲ್ಲ HAL ಡಸಾಲ್ಟ್ ಇನ್ವೆಸ್ಟ್ ಮಾಡಬೇಕಾಗಿರೋದು ಇಂಡಿಯನ್ ಕಂಪನಿಗಳಲ್ಲಿ. ಫ್ರೆಂಚ್ ಪ್ರೆಸಿಡೆಂಟ್, ಆಗಿನ ಫ್ರೆಂಚ್ ಪ್ರೆಸಿಡೆಂಟ್ ಹೇಳ್ತಾರೆ, ಮೋದಿ ಅವರು ಕೇಳಿದ್ದಾರೆ ಆ ಒಂದು ಆಫ್ಸೆಟ್ ಇನ್ವೆಸ್ಟ್ಮೆಂಟ್ನ ನೀವು ಅನಿಲ್ ಅಂಬಾನಿ ಒಂದು ಕಂಪನಿಗೆ ಮಾಡಿ ಅಂತ. ಈಗ ಅನಿಲ್ ಅಂಬಾನಿ ಕಂಪನಿ ಬಗ್ಗೆ ಮಾತಾಡಬೇಕಂದ್ರೆ ಅದು ರಿಜಿಸ್ಟರ್ ಆಗಿರೋದು ಮಾರ್ಚ್ 2015ರಲ್ಲಿ. ಇದನ್ನ ಅದು ರಿಲಯನ್ಸ್ ಡಿಫೆನ್ಸ್ ಲಿಮಿಟೆಡ್ ಅಂತ ರಿಜಿಸ್ಟರ್ ಮಾಡ್ತಾರೆ ಮಾರ್ಚ್ 2015ರಲ್ಲಿ. ಅಂದರೆ ಒಂದು 10 ದಿನ ಮೋದಿಯವರು ಹೋಗಿ ಹೊಸ ಡೀಲ್ ಅನೌನ್ಸ್ ಮಾಡೋದಕ್ಕೆ 12 ದಿನ ಮುಂಚೆ ಅನಿಲ್ ಅಂಬಾನಿ ಅವರ ಕಂಪನಿ ರಿಜಿಸ್ಟರ್ ಆಗುತ್ತೆ ಇಂಡಿಯಾದಲ್ಲಿ. ಅಂದರೆ ಯೋಚನೆ ಮಾಡಿ, ಅಂತಹ ಒಂದು ಕಂಪನಿಗೆ ಡಸಾಲ್ಟ್ ಬಂದು ಇನ್ವೆಸ್ಟ್ ಮಾಡಬೇಕಂತೆ. ನಮ್ಮ HALಗೆ ಕೆಪಾಸಿಟಿ ಇಲ್ವಂತೆ ತಯಾರು ಮಾಡೋದಕ್ಕೆ, ಅದಕ್ಕೆ ಡಸಾಲ್ಟೇ ಮಾಡಲಿ ಅಂತ ಹೇಳಿದ್ವಿ ಅಂತಾರೆ. ಆಗಲೇ 2018ರಲ್ಲೇ ಆ ಡಸಾಲ್ಟ್ ಅನ್ನುವಂತಹ ಕಂಪನಿ 800 ಕೋಟಿ ಅನಿಲ್ ಅಂಬಾನಿಯ ಒಂದು ಕಂಪನಿಲಿ ಇನ್ವೆಸ್ಟ್ ಮಾಡಿಬಿಟ್ಟಿದೆ ಈ ಆಫ್ಸೆಟ್ ಕ್ಲಾಸ್ ಪ್ರಕಾರ. ಅದಾದ್ಮೇಲೆ ಏನಾಗುತ್ತೆ, ಅಷ್ಟಕ್ಕೆ ನಿಲ್ಲಿಸಿಲ್ಲ, ಬೇರೆ ಬೇರೆ ಪ್ರೋಬ್ಸ್ ಬಂತು. ಯಾವಾಗ ಫ್ರೆಂಚ್ ಪ್ರೆಸಿಡೆಂಟ್ ಬಂದು ಹೇಳಿದ್ರು, ಮೋದಿ ಅವರು ಹೇಳಿದ್ದಾರೆ ಈ ಆಫ್ಸೆಟ್ ಕ್ಲಾಸ್ ಪ್ರಕಾರ ಡಸಾಲ್ಟ್ ಯಾವ ಕಂಪನಿ ಬೇಕಾದರೂ ಚೂಸ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಬೋದು. ಆದರೆ ಯಾವಾಗ ಫ್ರೆಂಚ್ ಪ್ರೆಸಿಡೆಂಟ್ ಬಂದು ಹೇಳಿದ್ರು, ಮೋದಿ ಅವರು ಹೇಳಿರೋದಕ್ಕೆ ನಾವು ರಿಲಯನ್ಸ್ ಕಂಪನಿಗೆ ಇನ್ವೆಸ್ಟ್ ಮಾಡಿಸ್ತಿದ್ದೀವಿ ಡಸಾಲ್ಟ್ ಕಡೆಯಿಂದ ಅಂತ, ಅವಾಗ ಎಲ್ಲ ಶುರುವಾಯಿತು. ಒಂದು 4 ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ಫೈಲ್ ಆಯಿತು ಸುಪ್ರೀಂ ಕೋರ್ಟಲ್ಲಿ. ಸುಪ್ರೀಂ ಕೋರ್ಟ್ ಅವ್ರು ಹೇಳ್ತಾರೆ ಗೌರ್ಮೆಂಟ್ಗೆ ಏನೇನು ಡೀಟೇಲ್ಸ್ ಇದೆ ಎಲ್ಲ ಒಂದು ಸೀಲ್ಡ್ ಎನ್ವೆಲಪ್ ಅಲ್ಲಿ ನಮಗೆ ಕೊಡಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಇದು ಡಿಫೆನ್ಸ್ ಇನ್ಫಾರ್ಮೇಶನ್ ಅಲ್ವಾ, ನ್ಯಾಷನಲ್ ಸೆಕ್ಯೂರಿಟಿ ಇನ್ಫಾರ್ಮೇಶನ್ ಅಂತ ಹಾಗಂತ ಹೇಳ್ತಾರೆ. ಇವರು ಕೊಡ್ತಾರೆ ಒಂದು ಸೀಲ್ಡ್ ಎನ್ವೆಲಪ್ ಅಲ್ಲಿ ಸರ್ಕಾರ ರಫೇಲ್ ಡೀಲ್ ಬಗ್ಗೆ ಪೂರ್ತಿ ಕೊಡ್ತಾರೆ ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟ್ ಅದನ್ನೆಲ್ಲ ಓದ್ಬಿಟ್ಟು ಬಂದು ಹೇಳೋದು, ನಾವು ಇದರಲ್ಲಿ ಕಂಪ್ಲೀಟ್ ಇಂಟರ್ಫಿಯರ್ ಆಗೋದಕ್ಕೆ ಆಗೋದಿಲ್ಲ, ಇದು ಡಿಫೆನ್ಸ್ ಮಿನಿಸ್ಟ್ರಿಗೂ ಫ್ರಾನ್ಸ್ ಕಂಪನಿಗೂ ಇರುವಂತಹ ಒಂದು ಡೀಲ್, ನಾವು ಇನ್ವಾಲ್ವ್ ಆಗೋದಕ್ಕಾಗೋದಿಲ್ಲ. ಆದರೆ ನಾವೇನು ತಪ್ಪು ಕಾಣಿಸಿಲ್ಲ ಇಲ್ಲಿ ನಾವು ನೋಡಿರೋ ಪ್ರಕಾರ. ಜೊತೆಗೆ CAG ಕೊಟ್ಟಿರುವಂತಹ ರಿಪೋರ್ಟ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಪಾರ್ಲಿಮೆಂಟಲ್ಲಿ MP ಗಳಿಂದ ಆಗುವಂತಹ ಪಬ್ಲಿಕ್ ಅಕೌಂಟ್ಸ್ ಕಮಿಟಿನೂ ನೋಡಿದೆ ಅಂತ ಹೇಳುತ್ತೆ ಸುಪ್ರೀಂ ಕೋರ್ಟ್. ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಚೇರ್ಮನ್ ಆಗಿರೋದು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು. ಅವ್ರು ಹೇಳ್ತಾರೆ ಅಂತಹ ಯಾವ ರಿಪೋರ್ಟು ನಮ್ಮ ಹತ್ರ ಬಂದಿಲ್ಲ, ನಾವು CAG ಹತ್ರ ಮಾತಾಡಿದೀವಿ, CAG ಅವ್ರ ಹತ್ರನೇ ಈ ರಿಪೋರ್ಟ್ ಇಲ್ಲ, ಇದರ ಆಡಿಟೇ ಆಗಿಲ್ಲ. ಅಂದ್ರೆ ಸುಪ್ರೀಂ ಕೋರ್ಟಿಗೆ ಸೆಂಟರ್ ಕೊಟ್ಟಿರುವಂತಹ ಡಾಕ್ಯುಮೆಂಟ್ಸ್ ಅಲ್ಲಿ ಸುಳ್ಳಿದೆ. ಆಮೇಲೆ ಸೆಂಟರ್ ಬಂದು ಹೇಳುತ್ತೆ, ತಿರ್ಗಾ ಗೌರ್ಮೆಂಟು ಸುಪ್ರೀಂ ಕೋರ್ಟ್ ಜಡ್ಜ್ಗಳು 3 ಜನ ಬೆಂಚಲ್ಲಿ ಇದ್ರಲ್ಲ, ಅವರು ತಪ್ಪು ಅರ್ಥ ಮಾಡ್ಕೊಂಡ್ರಂತೆ ಸೆಂಟರ್ ಕೊಟ್ಟಿರುವಂತಹ ರಿಪೋರ್ಟ್ನ. ಅಂದ್ರೆ ಅರ್ಥ ಏನು? ಸುಪ್ರೀಂ ಕೋರ್ಟು PSC ನೋಡ್ಬಿಟ್ಟಿದೆ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ CAG ರಿಪೋರ್ಟ್ ನೋಡ್ಬಿಟ್ಟಿದೆ ಅಂತ ಹೇಳಿದಾಗ ಆಪೋಸಿಷನ್ ಬಂದು ನಮ್ಗೆ ಯಾವುದು ಅಂತ ರಿಪೋರ್ಟೇ ಬಂದಿಲ್ಲ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ರಿಪೋರ್ಟೇ ಬಂದಿಲ್ಲ ಅಂತ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಗೊತ್ತಾಗುತ್ತೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಸೆಂಟರ್ ಬಂದು ಹೇಳುತ್ತೆ, ನಾವು ಹಂಗೆ ಹೇಳಿಲ್ಲ, ರಿಪೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳುತ್ತೆ. ಹೀಗೆಲ್ಲಾದ್ರೂ ಆಗೋದಕ್ಕೆ ಸಾಧ್ಯನಾ? ನಾವು ಹೇಳಿದ್ದು ಮುಂದೆ ಕೊಡ್ತೀವಿ ರಿಪೋರ್ಟ್ನ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಅಂತ. ಬಟ್ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅವ್ರಾಗ್ಲೇ ಕೊಟ್ಟಿದ್ದಾರೆ, ಅಪೋಸಿಷನ್ ಅವ್ರು ನೋಡಿದ್ದಾರೆ, ಎಲ್ಲ ಸರಿ ಇದೆ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿರೋದು. ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ರಿಪೀಟ್ ಮಾಡ್ತಾ ಇದ್ದೇನೆ. ಇದೆಲ್ಲ ಆಗುತ್ತೆ, ಸುಪ್ರೀಂ ಕೋರ್ಟು ಕ್ಲೀನ್ ಚಿಟ್ ಕೊಡುತ್ತೆ ಹಿಂಗಂತ ಹೇಳಿ ಸುಮ್ಮನೆ ಹಾಗೇನೆ. ಇವಾಗ ಈ ಒಂದು ಏನೇನು ಲೂಪ್ ಹೋಲ್ಸ್ ಇದೆ ನಮ್ಮ ಸುಪ್ರೀಂ ಕೋರ್ಟ್ ನೋಡದೇ ಇರ್ಬೋದು, ಆದರೆ ಫ್ರೆಂಚ್ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ನ ಅಪಾಯಿಂಟ್ ಮಾಡಿದ್ದಾರೆ.
ಏನಂತ ಅಂದರೆ, ಡಸಾಲ್ಟ್ ಕಂಪನಿ 1 ಮಿಲಿಯನ್ ಯೂರೋಸ್ನ ಒಬ್ಬರಿಗೆ ಮಿಡಲ್ ಮೆನ್ಗೆ ಏನೋ ಬ್ರೈಬ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ, ಇಂಡಿಯನ್ ಮಿಡಲ್ ಮೆನ್ಗೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಅವರು ಒಂದು ಆರ್ಡರ್ ಮಾಡಿದ್ದಾರೆ. ಒಂದು ಮೀಡಿಯಾ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಏನೋ ಮಾಡಿಬಿಟ್ಟು ಅವ್ರು ಹೇಳ್ತಾರೆ, ಭಾರತ ಸರ್ಕಾರನೇ ಬಂದು ಅನಿಲ್ ಅಂಬಾನಿಗೆ ಕೊಡಬೇಕು, ಆಫ್ಸೆಟ್ ಕ್ಲಾಸ್ ಇರೋ ಪ್ರಕಾರ ಅನಿಲ್ ಅಂಬಾನಿ ಕಂಪನಿಯಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಒಂದು ಜರ್ನಲಿಸ್ಟ್, ಫ್ರಾನ್ಸ್ ಜರ್ನಲಿಸ್ಟ್ ಹೇಳಿರೋದಕ್ಕೆ ಸುಪ್ರೀಂ ಕೋರ್ಟ್ ಇನ್ವೆಸ್ಟಿಗೇಷನ್ ಓಪನ್ ಮಾಡಿದ್ದಾರೆ. ಇದು ಏನಾಗುತ್ತೆ ಮುಂದೆ ನಾವೇ ತಿಳ್ಕೋಬೇಕು, ಗೊತ್ತಾಗತ್ತೆ. ಬಟ್ HAL ಬಿಟ್ಟು ಹೊಸ ಡೀಲ್, ಈಗ ಕಂಪ್ಲೀಟ್ ಆಗಿ ನಾನೊಂದು ಸಮರಿ ಕೊಡ್ಬೇಕಂದ್ರೆ 126 ಜೆಟ್ಗಳಿಗೆ 54,000 ಕೋಟಿ ಇದ್ದಂತಹ ಡೀಲ್ನ 36 ಜೆಟ್ಗಳಿಗೆ 60,000 ಕೋಟಿ ಮಾಡ್ತಾರೆ. HALಗೆ ಟೆಕ್ನಾಲಜಿ ಟ್ರಾನ್ಸ್ಫರು ಜೊತೆಗೆ HAL 108 ಜೆಟ್ಗಳನ್ನ ತಯಾರು ಮಾಡುವಂತಹ ಆಪ್ಷನ್ ಹಳೆ ಡೀಲಲ್ಲಿದ್ದರೆ 36 ಜೆಟ್ಗಳನ್ನ ಡೆಸಾಲ್ಟೇ ತಯಾರು ಮಾಡಿ ಕಳಿಸ್ಲಿ, ಬೇರೆ ಯಾವುದು ಇಲ್ಲಿ ಯಾರು HALನ ಕಿತ್ತಾಕ್ತೀವಿ ಅಂತ ಇವ್ರು ಹೇಳ್ತಾರೆ. ಹೊಸ ಡೀಲ್ ಹೇಳುತ್ತೆ. ಹಳೆ ಡೀಲ್ ಪ್ರಕಾರ ಒಂದು ಜೆಟ್ಗೆ 520 ಕೋಟಿ ಆದರೆ ಹೊಸ ಡೀಲ್ ಪ್ರಕಾರ ಒಂದು ಜೆಟ್ಗೆ 1,638 ಕೋಟಿ ರೂಪಾಯಿ ಆಗುತ್ತೆ. 2015 ಮಾರ್ಚಲ್ಲಿ ರಿಜಿಸ್ಟರ್ ಆಗಿರುವಂತಹ ರಿಲಯನ್ಸ್ ಡಿಫೆನ್ಸ್ ಲಿಮಿಟೆಡ್, ಅನಿಲ್ ಅಂಬಾನಿ ಅವರ ರಿಲಯನ್ಸ್ ಡಿಫೆನ್ಸ್ ಲಿಮಿಟೆಡ್ಗೆ ನರೇಂದ್ರ ಮೋದಿ ಅವರು ಹೋಗ್ಬಿಟ್ಟು ಇದಕ್ಕೇನೆ ನಿಮ್ಮ ಆಫ್ಸೆಟ್ ಕ್ಲಾಸ್, ಹೊಸ ಡೀಲ್ ಪ್ರಕಾರ ಏನು ಬೇರೆ ಕಂಪನಿಯಲ್ಲಿ 50% ಅಂದ್ರೆ 30,000 ಕೋಟಿ ಇನ್ವೆಸ್ಟ್ ಮಾಡ್ತೀರಾ, ಅದು ಈ ಕಂಪನಿಯಲ್ಲೇ ಇನ್ವೆಸ್ಟ್ ಮಾಡಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅಂತ ಬಂದು ಫ್ರೆಂಚ್ ಪ್ರೆಸಿಡೆಂಟ್ ಹೇಳ್ತಾರೆ. ಆಮೇಲೆ ಸುಪ್ರೀಂ ಕೋರ್ಟ್ ಬರುತ್ತೆ ಮಧ್ಯ. ಸುಪ್ರೀಂ ಕೋರ್ಟಿಗೆ ಸರ್ಕಾರ ಕೊಟ್ಟಿರುವಂತಹ ರಿಪೋರ್ಟ್ ಅಲ್ಲಿ ಸುಳ್ಳಿರುತ್ತೆ. ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಮೇಲೆ ಹಾಕ್ತಾರೆ, ಅವ್ರು ಸರಿಯಾಗಿ ಓದಿಲ್ಲ, ನಾವು ಹಂಗೆ ಹೇಳಿಲ್ಲ ಅಂತಾರೆ. ಇವತ್ತು ಫ್ರೆಂಚ್ ಒಂದು ಇನ್ವೆಸ್ಟಿಗೇಷನ್ ಓಪನ್ ಮಾಡುತ್ತೆ. ಇಲ್ಲಿ ನಮ್ಮ ಒಂದು ದೇಶದಲ್ಲಿ ಅಪೋಸಿಷನ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ಅವರು ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಶುರು ಮಾಡಿ ಇದರ ಒಂದು ಇನ್ವೆಸ್ಟಿಗೇಷನ್ ಆಗಲಿ. ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಎಲ್ಲಾ ಪಕ್ಷದ MP ಗಳಿರ್ತಾರೆ, ಅವರು ಇದರ ಇನ್ವೆಸ್ಟಿಗೇಷನ್ ನ ಹೆಡ್ ಮಾಡ್ತಾರೆ. ಅವಾಗ ಯಾವುದೇ ಒಂದು ತಪ್ಪಾಗೋದಿಲ್ಲ. ಬರೀ ರೂಲಿಂಗ್ ಪಾರ್ಟಿ ಮಾಡಿದ್ರೆ ಬಯಸ್ ಆಗ್ಬೋದು, ಬರೀ ಅಪೋಸಿಷನ್ ಪಾರ್ಟಿ ಮಾಡಿದ್ರೆ ಬಯಸ್ ಆಗ್ಬೋದು. ಎಲ್ಲಾ ಪಾರ್ಟಿಯ ಮೆಂಬರ್ಗಳು MP ಗಳಿದ್ರೆ ತಪ್ಪಾಗೋದಿಲ್ಲ. ಕರೆಕ್ಟ್ ಆಗಿ ಒಂದು ಇನ್ವೆಸ್ಟಿಗೇಷನ್ ಆಗತ್ತೆ ಅಂತ ರಾಹುಲ್ ಗಾಂಧಿ ಅವರು ಕೇಳ್ತಾರೆ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಿ ಅಂತ. ಆದ್ರೆ ಸರ್ಕಾರ ಒಪ್ಕೋತಾ ಇಲ್ಲ ಇದನ್ನ ಮಾಡಕ್ಕೆ. ಅರುಣ್ ಜೇಟ್ಲಿ ಅವರು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಕ್ ಆಗಲ್ಲ ಅಂತ ಅವ್ರು ಬದುಕಿರುವಾಗ ಹೇಳಿರ್ತಾರೆ ಇದ್ರ ಬಗ್ಗೆ. ಅವಾಗ ಅಪೋಸಿಷನ್ ಕೇಳಿದಾಗೇನೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಬಗ್ಗೆ. ಅದೇ ಅರುಣ್ ಜೇಟ್ಲಿ ಅವರು 2G ಸ್ಕ್ಯಾಮ್ ಬಂದಾಗ ಅವರೇ ಕೇಳಿರ್ತಾರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಬೇಕು ಅಂತ, UPA ಸರ್ಕಾರ ಇರುವಾಗ. ಇವತ್ತೂ ಅಪೋಸಿಷನ್ ಕೇಳ್ತಾ ಇರೋದು ಇದಕ್ಕೆ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಆಗಬೇಕು, ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಆಗಬೇಕು ಅಂತ. ಸರ್ಕಾರ ರೆಡಿ ಇಲ್ಲ ಅದನ್ನ ಮಾಡೋದಕ್ಕೆ. ಯಾಕೆ ರೆಡಿ ಇಲ್ಲ? ಇನ್ವೆಸ್ಟಿಗೇಟ್ ಮಾಡಿದ್ರೆ ಇವ್ರು ತಪ್ಪಿಲ್ಲ ಅಂದ್ರೆ ಏನೂ ಆಚೆ ಬರಲ್ಲ ಅಲ್ವಾ? ಇನ್ವೆಸ್ಟಿಗೇಷನ್ ಅನ್ಬಯಾಸ್ಡ್ ಆಗಿ ನಡೆಯುತ್ತೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇದ್ರೆ. ಆದ್ರೂ ಇವರಿಗೆ ದೇ ಆರ್ ನಾಟ್ ರೆಡಿ ಫಾರ್ ಇಟ್. ಇದೇನಾಗುತ್ತೆ ಮುಂದೆ ನೋಡ್ಬೇಕು. ಆಗ್ಲೇ ಅನಿಲ್ ಅಂಬಾನಿ ಕಂಪನಿಗೆ 1,000 ಕೋಟಿ ಮೇಲೆ ಇನ್ವೆಸ್ಟ್ ಆಗ್ಬಿಟ್ಟಿದೆ ಡೆಸಾಲ್ಟ್ ಕಡೆಯಿಂದ, ಆಫ್ಸೆಟ್ ಕ್ಲಾಸ್ ಪ್ರಕಾರ ನರೇಂದ್ರ ಮೋದಿ ಅವರು ಹೇಳಿರೋದಕ್ಕೆ. HALಗೂ ಕೇಪಬಿಲಿಟಿ ಇಲ್ಲ ಅಂತ ನಮ್ಮ ದೇಶದ ಒಂದು PSUನ ಅವಮಾನ ಮಾಡಿದ್ದಾರೆ ಸಿಟ್ಟಿಂಗ್ ಚೀಫ್ ಫೈನಾನ್ಸ್ ಮಿನಿಸ್ಟರು. ಇದೆಲ್ಲ ತಡ್ಕೊಂಡು ಸುಮ್ಮನೆ ಇದ್ದೀವಿ ನಮ್ಮ ದೇಶದವರು. ಇದೆಲ್ಲ ಮುಂದೆ ಇದ್ರೂ BJPಯ ಸಪೋರ್ಟ್ ಮಾಡ್ತಿರುವವರು ಬ್ಲೈಂಡ್ ಆಗಿ ಅದೇನೋ ಹೇಳ್ತಾರೆ ಗೊತ್ತಾ, ನಿಜವಾಗ್ಲೂ ನಿದ್ದೆ ಮಾಡ್ತಿರೋರ್ನ ಎಬ್ಬಿಸ್ಬೋದಂತೆ, ನಿದ್ದೆ ಮಾಡ್ತಿರೋ ತರ ನಾಟಕ ಆಡ್ತಿರೋರ್ನ ಎಬ್ಸಕ್ಕಾಗಲ್ವಂತೆ. ಅಂದ್ರೆ ಇವ್ರಿಗೆ ಎಷ್ಟು ಹೇಳಿದ್ರು ಅವ್ರಿಗೆ ಗೊತ್ತಿದ್ರು ಅವರು ಆಕ್ಸೆಪ್ಟ್ ಮಾಡಕ್ ರೆಡಿ ಇಲ್ಲ. ಅವರಿಗೆ ಅಷ್ಟು ಅಂಧಭಕ್ತಿ ಇದೆ. ಅದಕ್ಕೆ ನಾನು ಇಟ್ಟಿರುವಂತಹ ಎಲ್ಲ ಫ್ಯಾಕ್ಟ್ಸ್ ಇವತ್ತು ನಾನು ತಗೊಂಡಿರೋದು ಗವರ್ಮೆಂಟ್ ವೆಬ್ಸೈಟ್ಸು ಮತ್ತೆ ಅಥೆಂಟಿಕ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಮತ್ತೆ ರಿಪೋರ್ಟ್ಸ್ಗಳಿಂದ.